ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ 2025ನೇ ಸಾಲಿನ ಮೇಷರಾಶಿಯ ವರ್ಷ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವೀಗ ಏನು ಮಾಡೋಣ ಅಂತ ಹೇಳಿ ಆದರೆ, ಈ 2025ನೇ ಸಾಲಿನಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ, ಆಯ್ತಾ? ಆದರೆ ಅದಕ್ಕಿಂತಲೂ ಮುಂಚೆ ನಾವೊಂದು ಕೆಲಸವನ್ನು ಮಾಡಬೇಕಾಗತ್ತೆ. ಅದೇನು ಅಂತ ಹೇಳಿ ಆದರೆ, ಈ 2025ನೇ ಸಾಲಿನ ಅಂದರೆ ಈಗ ಮುಂದಿನ ವರ್ಷದ ಒಂದು ಭವಿಷ್ಯವನ್ನು ನೋಡುವುದಕ್ಕಿಂತಲೂ ಮುಂಚೆ ಈ 2024ನೇ ಸಾಲಿನಲ್ಲಿ ಏನೇನಾಯಿತು ಅಂತ ಹೇಳಿ ಮೊದಲು ನಾವೊಂದು ಸ್ವಲ್ಪ ವಿವೇಚನೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಅಂದರೆ ಈಗ ಹೋದ ವರ್ಷ ಏನೇನಾಯಿತು ಅದನ್ನ ನಾವು ಮೊದಲು 1-2 ನಿಮಿಷದಲ್ಲಿ ವಿಚಾರವನ್ನು ಮಾಡಿಕೊಳ್ಳೋಣ. ಅದಾದ್ಮೇಲೆ ಮುಂದೆ ಈ 2025ನೇ ಸಾಲಿನಲ್ಲಿ ಏನೇನು ಸಂಭವಿಸುವುದಕ್ಕೆ ಅವಕಾಶ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ನಾನು ಈ 2024ನೇ ಸಾಲಿನ ವರ್ಷ ಭವಿಷ್ಯವನ್ನು ಈ ಹಿಂದೆಯೇ ಒಂದು ವರ್ಷದ ಹಿಂದೆಯೇ ಹಾಕಿದ್ದೇನೆ. ನೀವು ಒಂದು ಸಲ ಅದನ್ನು ಅವಲೋಕನವನ್ನು ಮಾಡಿಕೊಂಡು ಮೊದಲು ಅದಾದ ಮೇಲೆ ಈ ಒಂದು ವಿಡಿಯೋವನ್ನು ನೋಡುವುದು ಉತ್ತಮ, ಆಯ್ತಾ? ಆದರೆ ಏನು ಅಂತ ಹೇಳಿ ಆದರೆ, ಆ ಒಂದು ವಿಡಿಯೋ ಸಾಮಾನ್ಯ ಒಂದು 15ರಿಂದ 16 ನಿಮಿಷಗಳವರೆಗೂ ಕೂಡ ಇದೆ. ತುಂಬ ಒಂದು ಸಮಯ ಬೇಕಾಗುತ್ತೆ ಅದನ್ನು ನೋಡುವುದಕ್ಕಾಗಿ. ಹಾಗಾಗಿ ನಾನು ಏನನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆದರೆ, ಆ ಒಂದು ವಿಡಿಯೋದಲ್ಲಿ ಏನೇನು ಮುಖ್ಯಾಂಶಗಳು ಇದಾವೋ ಅದನ್ನ ಕೇವಲ 1-2 ನಿಮಿಷದಲ್ಲಿ ನಿಮ್ಮ ಮುಂದೆ ಇಡ್ತೀನಿ. ಇದನ್ನ ನಾವು ಮೊದಲು ನೋಡ್ಕೊಳ್ಳೋಣ. ಅಂದರೆ ಹೋದ ವರ್ಷದಲ್ಲಿ 2024ರಲ್ಲಿ ಏನೇನು ಆಯಿತು ಅಂತ ಹೇಳಿ. ಇದಾದ ಮೇಲೆ ನಾವು ಏನು 2025ರಲ್ಲಿ ಏನೇನು ಸಂಭವಿಸುವುದಕ್ಕೆ ಅವಕಾಶ ಇದೆ ಅಂತ ಹೇಳಿ ನೋಡೋಣ. ಮೊದಲು ಹೋದ ಸಲ ಏನನ್ನ ಹೇಳಿದ್ದೆ ಅದರ ಒಂದು ಏನು ತಾತ್ಪರ್ಯವನ್ನು ಕೇವಲ 2 ನಿಮಿಷದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದನ್ನ ನಾವು ಮೊದಲು ನೋಡೋಣ. ನಿಮಗೆ ಅತ್ಯಂತ ಉತ್ತಮವಾದ ದಿನಗಳು ಆರಂಭವಾಗುತ್ತೆ. ಗುರುಗ್ರಹ ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುವಂತದ್ದು. ಆ ಸಂದರ್ಭದಲ್ಲಿ ಮನಸ್ಸೌಖ್ಯಂ ಯಶೋ ವೃದ್ಧಿ ಸೌಭಾಗ್ಯಂಚ ಧನಾಗಮಃ ಧರ್ಮವ್ಯಯಂ ಮನಸ್ಸೌಖ್ಯಂ ದ್ವಿತೀಯ ಸ್ಥಾನಗೆ ಗುರುವು ಅಂತ ಹೇಳಿರುವಂಥದ್ದು. ಮನಸ್ಸಿಗೆ ಒಂದು ಶಾಂತಿ ಅಂತ ಹೇಳುವಂಥದ್ದು ಮುಖ್ಯವಾಗಿ ಪ್ರಾಪ್ತಿಯಾಗುತ್ತೆ. ಅದಾದ್ಮೇಲೆ ಯಶೋವೃದ್ಧಿ ಅಂದ್ರೆ ನಿಮಗೆ ಒಂದಷ್ಟು ಕೀರ್ತಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ನಿಮಗೆ ಅವಮಾನ ಮಾಡಿದಂತಹ ವ್ಯಕ್ತಿಗಳೇ ಅದೇನು ತಪ್ಪಾಯಿತು ಅಂತ ಹೇಳಿ ನಿಮ್ಮ ಒಂದು ಸಾಮರ್ಥ್ಯವನ್ನು ಒಪ್ಪಿಕೊಳ್ತಾರೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಇನ್ನು ಧನಾಗಮಃ, ಮುಖ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಏನು ಈ ವರ್ಷ ನಿಮಗೆ ಅತ್ಯಂತ ಉತ್ತಮವಾಗಿದೆ, ಆಯ್ತಾ? ಧರ್ಮವ್ಯಯಂ, ಅದಾದ್ಮೇಲೆ ಏನು ನೀವು ಒಂದಷ್ಟು ಧಾರ್ಮಿಕ ಕಾರ್ಯಗಳಿಗಾಗಿ ಹಣವನ್ನು ಖರ್ಚು ಮಾಡ್ತೀರಿ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ವಿವಾಹಾಪೇಕ್ಷೆಗಳಿಗಂತೂ ಈ ವರ್ಷ ಅತ್ಯಂತ ಉತ್ತಮವಾಗಿದೆ. ಇನ್ನು ನಿರುದ್ಯೋಗಿಗಳಿಗೂ ಕೂಡ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಂಭವ ಇದೆ. ಶನಿಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿರವಾಗಿರುವಂತದ್ದು. ಆಗ ಲಾಭಸ್ಥೇನ್ಯ ವಧೂ ಸಮಾಗಮ ಧನಾಯಾನ ಪ್ರತಾಪೋದಯ ಅಂತ ಹೇಳಿರುವಂಥದ್ದು. ಶನಿಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿಯೂ ಕೂಡ ಧನಾಯಾನ ಅಂದ್ರೆ ಹಣಕಾಸಿನ ಆಗಮನ ಉಂಟಾಗತ್ತೆ ಅಂತ ಹೇಳಿರುವಂಥದ್ದು. ಈಗ ಯಾವ ವಿಷಯದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆದ್ರೆ ವ್ಯಯಭಾವದಲ್ಲಿ ರಾಹುವಿನ ಒಂದು ಸ್ಥಿತಿ ಇರುವಂತದ್ದು. ನೀವು ದುಂದು ವೆಚ್ಚವನ್ನು ಮಾಡಬಾರ್ದು, ಆಯ್ತಾ? ಅಂದ್ರೆ ಯಾವುದೋ ಒಂದು ವಸ್ತುವನ್ನು ನೋಡಿದ ಕೂಡಲೇ ಅದರ ಅವಶ್ಯಕತೆ ಇಲ್ಲದಿದ್ರು ಕೂಡ ಅದನ್ನ ತೆಗೆದುಕೊಳ್ಳುವಂಥದ್ದು, ಈ ರೀತಿಯಾಗಿ ಮಾಡಬಾರ್ದು. ವಸ್ತುಗಳ ಕ್ರಯ ವಿಕ್ರಯಗಳಲ್ಲಿ ಅಂದ್ರೆ ಏನು ವಸ್ತುಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಒಂದಷ್ಟು ಮೋಸವಾಗುವಂತಹ ಸಂಭವ ಇರುತ್ತೆ ಅಂತ ಹೇಳಿ. ಆದ್ರೆ ಯಾವುದೋ ಕಮ್ಮಿ ಬೆಲೆಯ ವಸ್ತುವನ್ನು ನೀವು ಅತಿ ಹೆಚ್ಚು ಬೆಲೆ ಕೊಟ್ಟು ತೆಗೆದುಕೊಳ್ಳುವಂಥದ್ದು, ಇಂಥದ್ದೆಲ್ಲ ಆಗುವಂತಹ ಸಂಭವ ಇರುತ್ತೆ. ಮುಖೇ ದೋಷ ದುರ್ಗು ಅಂತ ಅಂದ್ರೆ ಏನು, ಮುಖ್ಯವಾಗಿ ನೀವು ಕೋಪವನ್ನು ಕಮ್ಮಿ ಮಾಡಿಕೊಳ್ಳಬೇಕು. ಅಂದ್ರೆ ಏನು ಗೊತ್ತಾ, ನೀವು ಯಾವ್ದಾದ್ರು ಒಂದು ತಪ್ಪಿರುತ್ತಲ್ಲ, ಯಾರಾದ್ರೂ ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ನೀವು ಅದನ್ನು ಅವ್ರ ಎದುರುಗಡೆನೆ ಹೇಳ್ಬಿಡ್ತೀರಿ. ಅಂದ್ರೆ ನೀವು ಯಾವುದನ್ನು ಮುಚ್ಚಿಟ್ಕೊಳ್ಳೋದಿಲ್ಲ, ಎಲ್ಲ ಹೇಗಿರುತ್ತೋ ಅದನ್ನ ಹಾಗೆ ಹೇಳ್ಬಿಡ್ತೀರಿ. ಅದರಿಂದ ಒಂದಷ್ಟು ಸಮಸ್ಯೆ ಆಗುವಂತಹ ಸಂಭವ ಇರುತ್ತೆ. ಮೊದಲನೇದಾಗಿ ಕೋಪವನ್ನು ಕಮ್ಮಿ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಅವ್ರಿಗೆ ನಿಧಾನಕ್ಕೆ ಹೇಳ್ಬೇಕಾಯ್ತಾ? ಅಂದ್ರೆ ನೀವು ಅವರ ಎದುರುಗಡೆ ಇದ್ದಿದ್ದನ್ನು ಇದ್ದಾಗೆ ಹೇಳಿದಂತಹ ಸಂದರ್ಭದಲ್ಲಿ ಅದು ಒಂದು ಸ್ವಲ್ಪ ಜಗಳಕ್ಕೆ ಅವಕಾಶವನ್ನು ಉಂಟು ಮಾಡಿಕೊಡುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯದ ಸಮಸ್ಯೆ ಒಂದು ಸ್ವಲ್ಪ ಮಟ್ಟಿಗೆ ಕಾಡುವಂತಹ ಸಂಭವ ಇರುತ್ತೆ. ಅಲ್ಲಿಗೆ ನಾವು ಈಗ ಇದನ್ನ ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಇದು ಗೊತ್ತಾಗುತ್ತೆ. ಯಾವುದು ಅಂತ ಹೇಳಿದ್ರೆ,
ಹೋದ ವರ್ಷದಲ್ಲಿ 2024ರಲ್ಲಿ ನಿಮಗೆ ಅನೇಕ ವಿಷಯಗಳಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗಿದೆ ಅಂತ ಹೇಳಿ. ಆಯ್ತಾ, ಒಂದೆರಡು ಮೂರು ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇತ್ತು ಅನ್ನುವುದನ್ನು ಬಿಟ್ಟರೆ ಇನ್ನು ಉಳಿದಂತಹ ಎಲ್ಲ ವಿಷಯದಲ್ಲಿಯೂ ಕೂಡ ನಿಮಗೆ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗಿದೆ. ಇದು ಹೋದ ವರ್ಷದಲ್ಲಿ ನಡೆದಿರುವಂತಹ ವಿಚಾರಗಳು. ಆಯ್ತಾ, ಈಗ ಇನ್ನು ಮುಂದೆ ಈ 2025ನೇ ಸಾಲಿನಲ್ಲಿ ಏನೇನು ನಡೆಯುತ್ತೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಆಯ್ತಾ, ಮೊದಲನೇದಾಗಿ ಈ ವರ್ಷದ 5ನೇ ತಿಂಗಳವರೆಗೂ ಕೂಡ, ಅಂದ್ರೆ ಈ ವರ್ಷದ ಮೇವರೆಗೂ ಕೂಡ ನಿಮ್ಮಷ್ಟು ಅದೃಷ್ಟವಂತರು ಬೇರೆ ಯಾರು ಕೂಡ ಇಲ್ಲ ಅಂತಾನೆ ಹೇಳಬಹುದು. ಆಯ್ತಾ, ಏನಾಗುತ್ತೆ ಹೇಳಿ, ಒಂದು ವರ್ಷದಲ್ಲಿ ಒಟ್ಟು 12 ತಿಂಗಳಿರುತ್ತೆ ಅಲ್ವಾ. ಅದರಲ್ಲಿ ಮೊದಲ 5 ತಿಂಗಳು ನಿಮಗೆ ಎಲ್ಲಾ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಈಗ ನಾವು ಒಂದು ವರ್ಷದ ಭವಿಷ್ಯವನ್ನು ಅವಲೋಕನ ಮಾಡುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ 4 ಗ್ರಹಗಳನ್ನು ಗಣನೆಗೆ ತೆಗೆದುಕೊಳ್ತೀವಿ. ಬೃಹಸ್ಪತಿ ಗ್ರಹ, ಶನಿ ಗ್ರಹ ಮತ್ತೆ ರಾಹು ಕೇತು. ಈಗೇನಾಗಿದೆ, ಬೃಹಸ್ಪತಿ ಗ್ರಹ ನಿಮಗೆ ಅಲ್ಲಿಯವರೆಗೂ ಕೂಡ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಹಾಗಾಗಿ ಬೃಹಸ್ಪತಿ ಗ್ರಹದಿಂದ ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ಶನಿ ಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಮಾರ್ಚ್ ತಿಂಗಳ 29ನೇ ತಾರೀಕಿನವರೆಗೂ ಕೂಡ ಸ್ಥಿತವಾಗಿರುತ್ತೆ. ಅಲ್ಲಿಯವರೆಗೂ ಕೂಡ ಈ ಶನಿ ಗ್ರಹದಿಂದಲೂ ಕೂಡ ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಮುಖ್ಯವಾಗಿ ಈ ಬೃಹಸ್ಪತಿ ಗ್ರಹ ಮತ್ತೆ ಶನಿ ಗ್ರಹ ಅತ್ಯಂತ ಉತ್ತಮವಾಗಿ ಸ್ಥಿತವಾಗಿರೋದ್ರಿಂದಾಗಿ ಸಾಮಾನ್ಯ 5ನೇ ತಿಂಗಳವರೆಗೂ ಕೂಡ ನಿಮಗೆ ಚೆನ್ನಾಗೇ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಅಲ್ಲಿಯವರೆಗೂ ಕೂಡ ಯಾವುದೇ ವಿಷಯಕ್ಕೂ ಕೂಡ ನೀವು ಹೆದರುವಂತಹ ಅವಶ್ಯಕತೆ ಇಲ್ಲ. ಆಯ್ತಾ, ಅದೇ ಈ ಹಿಂದೆಯೇ ಯೋಚನೆ ಮಾಡಿದಂತೆ ಒಂದು ವರ್ಷದಲ್ಲಿ 12 ತಿಂಗಳಿರುತ್ತೆ. ಅದರ ಮೊದಲ 5 ತಿಂಗಳು ನಿಮಗೆ ತುಂಬಾ ಉತ್ತಮವಾಗಿದೆ. ಇನ್ನು ಉಳಿಯುವಂಥದ್ದು 7 ತಿಂಗಳ ಕಾಲ ಅದು ಸ್ವಲ್ಪ ಮಧ್ಯಮವಾಗಿದೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ನಾವೀಗ ಏನು ಮಾಡೋಣ ಅಂತ ಹೇಳಿ ಆದ್ರೆ, ಈ ಮೊದಲ 5 ತಿಂಗಳು ನಿಮಗೆ ಯಾವ ರೀತಿಯಾದಂತಹ ಉತ್ತಮವಾದ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡೋಣ. ಅದಾದ ಮೇಲೆ ಕೊನೆಯ 7 ತಿಂಗಳಲ್ಲಿ ಏನೇನು ಮಧ್ಯಮವಾದ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡೋಣ. ಮೊದಲಿಗೆ ನಿಮಗೆ ಮೊದಲ 5 ತಿಂಗಳು ಪ್ರಾಪ್ತಿಯಾಗುವಂತಹ ಉತ್ತಮವಾದ ಫಲಗಳು ಏನಾಗಿದೆ, ಬೃಹಸ್ಪತಿ ಗ್ರಹ ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ಉದ್ಯೋಗವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಈ ವರ್ಷದಲ್ಲಿ ಅಂದ್ರೆ ಈ ಮೊದಲ 5 ತಿಂಗಳಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಅಂದ್ರೆ ಪುಸ್ತಕವನ್ನು ಮಾರಾಟ ಮಾಡುವಂತವರಾಗಿರಬಹುದು, ಅಥವಾ ಲೇಖನ ಸಾಮಗ್ರಿಗಳ ಮಾರಾಟ ಮಾಡುವಂತಹ ವ್ಯಕ್ತಿಗಳು, ಅಥವಾ ಸ್ಕೂಲು ಕಾಲೇಜುಗಳನ್ನು ನಡೆಸುವವರು, ಇವರಿಗೆಲ್ಲ ಮೊದಲ 5 ತಿಂಗಳು ಅತ್ಯಂತ ಉತ್ತಮವಾಗಿದೆ ಈ ವರ್ಷದಲ್ಲಿ. ಇನ್ನು ಏನು ಪಿತ್ರಾರ್ಜಿತವಾದ ಸಂಪತ್ತುಗಳು ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಇದೆ. ಅಂದ್ರೆ ಏನಾದರೂ ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ವಿವಾದಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುವುದಕ್ಕೆ ಈ ಮೊದಲ 5 ತಿಂಗಳಲ್ಲಿ ಅವಕಾಶ ಇದೆ. ಇನ್ನು ವಿದ್ಯಾರ್ಥಿಗಳಿಗೂ ಮೊದಲ 5 ತಿಂಗಳು ಅತ್ಯಂತ ಉತ್ತಮವಾಗಿದೆ. ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿ ಉಂಟಾಗುತ್ತೆ. ಉದ್ಯೋಗದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅಂದ್ರೆ ನೀವು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾಗ್ತಾ ಇದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ. ಹಾಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವುದಕ್ಕೂ ಕೂಡ ಅತ್ಯಂತವಾಗಿ ಅವಕಾಶ ಇದೆ. ಆಯ್ತಾ, ಇದಿಷ್ಟು ಕೂಡ ಬೃಹಸ್ಪತಿ ಗ್ರಹದಿಂದ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ಈ ಬೃಹಸ್ಪತಿ ಗ್ರಹ ಮೇ 14ನೇ ತಾರೀಕಿನವರೆಗೂ ಕೂಡ ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಹಾಗಾಗಿ ಅಲ್ಲಿವರೆಗೂ ಕೂಡ ಈ ಎಲ್ಲ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಶನಿ ಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಈ ವರ್ಷದ ಮಾರ್ಚ್ 29ನೇ ತಾರೀಕಿನವರೆಗೂ ಕೂಡ ಶನಿಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಆ ಶನಿಗ್ರಹದಿಂದಲೂ ಕೂಡ ಅಲ್ಲಿಯವರೆಗೆ ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಮುಖ್ಯವಾಗಿ ಪರಿಶ್ರಮ ಪಟ್ಟು ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಅಂದರೆ ಈ ಕೂಲಿ ಕೆಲಸವನ್ನು ಮಾಡುವವರಾಗಿರಬಹುದು, ಈ ರೀತಿಯಾಗಿ ದೈಹಿಕ ಪರಿಶ್ರಮವನ್ನು ಪಟ್ಟು ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಅಭಿವೃದ್ಧಿ ಉಂಟಾಗುತ್ತೆ. ಹಾಗೆ ಕಬ್ಬಿಣಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವವರಿಗೆ, ಇಂಧನಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸ ಅಂದರೆ ಈ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಈ ರೀತಿಯಾಗಿ ಇಂಧನಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವವರಿಗೆ, ಹಾಗೆ ಕಲ್ಲುಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವವರಿಗೆ, ಮನೆಯನ್ನು ಕಟ್ಟುವವರಿಗೆ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವವರಿಗೆ ಈ ವರ್ಷದ ಮೊದಲ 5 ತಿಂಗಳು
ತಿಂಗಳಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಯಾಕೆಂದರೆ ಈ ಶನಿಗ್ರಹದಿಂದ ಪ್ರಾಪ್ತಿಯಾಗುವಂತಹ ಉತ್ತಮವಾದ ಫಲ ಅಂದರೆ ಈ ಮಾರ್ಚ್ 29ನೇ ತಾರೀಕಿನವರೆಗೂ ಕೂಡ ಶನಿಗ್ರಹದಿಂದ ಈ ರೀತಿಯಾದಂತಹ ಫಲ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಒಟ್ಟಿನಲ್ಲಿ ಇದಿಷ್ಟನ್ನು ಕೂಡ ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ವರ್ಷದ ಮೊದಲ ಒಂದು 5 ತಿಂಗಳವರೆಗೂ ಕೂಡ ನಿಮಗೆ ಉತ್ತಮವಾದ ಫಲದ ಪ್ರಾಪ್ತಿ ಎನ್ನುವಂಥದ್ದೇ ಉಂಟಾಗುತ್ತೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಅನುಮಾನ ಮೂಡುವುದಕ್ಕೆ ಅವಕಾಶ ಇದೆ. ಸ್ವಾಮಿ, ನೀವೀಗ ಅತ್ಯಂತ ಉತ್ತಮವಾದ ಫಲದ ಪ್ರಾಪ್ತಿ ಎನ್ನುವಂಥದ್ದು ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಆದರೆ ಈ ಒಂದು ಮಾರ್ಚ್ 29ನೇ ತಾರೀಕು ಅಲ್ಲಿವರೆಗೆ ಸರಿ ಒಪ್ಪನಂತೆ, ಆಯ್ತಾ. ಶನಿಗ್ರಹ ಕೂಡ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುತ್ತೆ, ಒಳ್ಳೆ ಫಲ ಎಲ್ಲ ಪ್ರಾಪ್ತಿ ಆಗತ್ತೆ. ಆದರೆ ಮಾರ್ಚ್ 29ನೇ ತಾರೀಕಿನ ನಂತರ ಶನಿಗ್ರಹ ಯಾವಾಗ ಮೀನರಾಶಿಗೆ ಪ್ರವೇಶವನ್ನು ಮಾಡುತ್ತೋ ಅಲ್ಲಿಂದ ಹಿಡಿದು ನಮಗೆ ಅವಾಗ ದ್ವಾದಶ ಭಾವದಲ್ಲಿ ಶನಿಗ್ರಹದ ಸ್ಥಿತಿ ಇರುವಂಥದ್ದು. ನಮಗೆ 7.5 ಅನ್ನುವಂಥದ್ದು ಶುರುವಾಗುತ್ತಲ್ಲ, ಮುಂದೆ ತುಂಬ ಕಷ್ಟ ಅನ್ನುವಂಥದ್ದು ಉಂಟಾಗುತ್ತ ನಮಗೆ ಅನ್ನುವಂತಹ ಒಂದು ಸಂಶಯ ನಿಮಗೆ ಉಂಟಾಗುವುದಕ್ಕೆ ಅವಕಾಶ ಇದೆ, ಆಯ್ತಾ. ಈಗ ಹಾಗಾಗಿ ಈ 7.5 ಅಂತ ಹೇಳಿದ್ರೆ ಏನು, ಇದಕ್ಕೆ ಶಾಸ್ತ್ರದಲ್ಲಿ ಏನಾದರೂ ಪ್ರಮಾಣಗಳು ಇದಾವ ಅಂತ ಹೇಳೋದನ್ನ ನಾವು ಮೊದಲು ನೋಡೋಣ. ಆಮೇಲೆ ಅದರಿಂದ ನಿಮಗೆ ಏನಾದರೂ ಸಮಸ್ಯೆಗಳು ಉಂಟಾಗುತ್ತಾ, ಏನು ಕಥೆ ಅದು ಅಂತ ಹೇಳಿ ವಿಚಾರಣೆಯನ್ನು ಮಾಡೋಣ, ಆಯ್ತಾ. ಮೊದಲನೇದಾಗಿ ಅದ್ರ ಬಗ್ಗೆ ಏನು ಹೇಳಿರುವಂಥದ್ದು, ದ್ವಾದಶೇ ಜನ್ಮಗೇ ರಾಶೌ ದ್ವಿತೀಯೇ ಚ ಶನೈಶ್ಚರಃ ಸಾರ್ಧಾನಿ 7 ವರ್ಷಾಣಿ ತದಾ ದುಃಖೈರ್ಯುತೋ ಭವೇತ್ ಅಂತ ಹೇಳಿರುವಂಥದ್ದು. ಶನಿ ಯಾವಾಗ ದ್ವಾದಶ ಭಾವದಲ್ಲಿ ಮತ್ತೆ ಅದೇ ರಾಶಿಯಲ್ಲಿ ಮತ್ತೆ ದ್ವಿತೀಯ ಭಾವದಲ್ಲಿ ಸ್ಥಿರವಾಗಿರುತ್ತೋ ಆ ಸಂದರ್ಭದಲ್ಲಿ ಅತ್ಯಂತವಾದ ದುಃಖಗಳು ಉಂಟಾಗುವುದಕ್ಕೆ ಅವಕಾಶ ಇದೆ ಅಂತ ಹೇಳಿರುವಂಥದ್ದು. ಶನಿಗ್ರಹ ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲದ ಸ್ಥಿತಿ ಇರುವಂಥದ್ದು. ಹಾಗಾಗಿ 12ನೇ ಮನೆ, ಆ ಮನೆ ಮತ್ತೆ ಅದರ ಮುಂದಿನ ಮನೆಯಲ್ಲಿ ಶನಿಗ್ರಹ ಒಟ್ಟು 7.5 ವರ್ಷಗಳ ಕಾಲದ ಒಂದು ಸ್ಥಿತಿ, ಆಯ್ತಾ. ಆ ಸಂದರ್ಭಗಳಲ್ಲಿ ಒಂದಷ್ಟು ದುಃಖಗಳು ಉಂಟಾಗುವುದಕ್ಕೆ ಅವಕಾಶ ಇದೆ ಅಂತ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಅದನ್ನೇ ಏನು ಅಂತ ಆದರೆ 7.5 ಅಂತ ಹೇಳುವಂಥದ್ದು. ಹಾಗಾಗಿ ಈ ಮಾರ್ಚ್ 29ನೇ ತಾರೀಕು ಆದಮೇಲೆ ಶನಿಗ್ರಹ ಮೀನ ರಾಶಿಗೆ ಪ್ರವೇಶವನ್ನು ಮಾಡಿದ ಮೇಲೆ ನಿಮಗೆ 7.5 ಅನ್ನುವಂಥದ್ದು ಆರಂಭ ಆಗತ್ತೆ, ಆಯ್ತಾ. ಆದರೆ ಏನಾಗುತ್ತೆ 5ನೇ ತಿಂಗಳವರೆಗೂ ಕೂಡ ಯಾವುದು ಮೇ 14ನೇ ತಾರೀಕಿನವರೆಗೂ ಕೂಡ ಬೃಹಸ್ಪತಿ ಗ್ರಹ ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿರವಾಗಿರುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ, ಆಯ್ತಾ. ಹಾಗಾಗಿ ಈ ಕಷ್ಟಗಳು ಶುರುವಾದರೂ ಕೂಡ ಆ ಒಂದು ಬೃಹಸ್ಪತಿ ಗ್ರಹದ ಅನುಗ್ರಹ ಅಂತ ಹೇಳುವಂಥದ್ದು ನಿಮ್ಮ ಮೇಲೆ ಇರೋದ್ರಿಂದಾಗಿ ಅಲ್ಲಿಯವರೆಗೆ ಅಷ್ಟೊಂದೇನು ಕಷ್ಟದ ಅನುಭವ ಅಂತ ಹೇಳುವಂಥದ್ದು ನಿಮಗುಂಟಾಗುವುದಿಲ್ಲ. ಅಂದರೆ ಒಂದು 5ನೇ ತಿಂಗಳವರೆಗೂ ಕೂಡ, ಆಯ್ತಾ. ಆದರೆ 5ನೇ ತಿಂಗಳಾದ್ಮೇಲೆ ಏನಾಗುತ್ತೆ ಆ ಬೃಹಸ್ಪತಿ ಗ್ರಹ ತೃತೀಯ ಭಾವಕ್ಕೆ ಪ್ರವೇಶವನ್ನು ಮಾಡುತ್ತೆ. ಅವಾಗ ಈ ಒಂದು ಕಷ್ಟಗಳ ಒಂದು ಅನುಭವ ಅಂತ ಹೇಳುವಂಥದ್ದು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಈಗ ನಿಮ್ಮ ಮನಸ್ಸಲ್ಲಿ ಇನ್ನೊಂದು ಸಂಶಯ ಮೂಡುವುದಕ್ಕೆ ಅವಕಾಶ ಇರುತ್ತೆ. ಏನು ಅಂತ ಆದರೆ ಹಾಗಾದರೆ ಒಂದು 5ನೇ ತಿಂಗಳವರೆಗೂ ಕೂಡ ಆಯಿತು, ನೀವು ಹೇಳಿದ ಹಾಗೆ ಒಂದಷ್ಟು ಉತ್ತಮವಾದ ಫಲಗಳು ಪ್ರಾಪ್ತಿ ಆಗಬಹುದು. ಆದರೆ ಈ 5ನೇ ತಿಂಗಳು ಆದ ಮೇಲೆ ನಮಗೆ ಈ 7.5 ಇರುತ್ತೆ, ಜೊತೆಗೆ ಬೃಹಸ್ಪತಿ ಗ್ರಹದ ಅಷ್ಟೊಂದು ಬಲ ಅಂತ ಹೇಳುವಂಥದ್ದು ಕೂಡ ಇರುವುದಿಲ್ಲ. ಇದನ್ನೆಲ್ಲ ಅವಲೋಕನ ಮಾಡಿದ ಮೇಲೆ ಅದಾದ್ಮೇಲೆ ನಮಗೆ ಕಷ್ಟವೇ ತಾನೇ ಉಂಟಾಗುವುದು. ಹಾಗಾಗಿ ನಾವು ಹೆದರಿಕೊಳ್ಳುವಂತಹ ಅವಶ್ಯಕತೆ ಇದೆಯಾ ಅನ್ನುವಂತಹ ಸಂಶಯ ಉಂಟಾಗುತ್ತೆ. ನೀವು ಒಂದನೇದಾಗಿ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಆಯ್ತಾ. ಈ 7.5ಗೆ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಏನಾಗುತ್ತೆ ಗ್ರಹಗಳು ನಮಗೆ ಏನು ಫಲ ಪ್ರಾಪ್ತಿ ಆಗತ್ತೆ ಅಂತ ಹೇಳುವುದನ್ನು ತೋರಿಸಿಕೊಡ್ತವೆ. ಫಲ ಯಾವುದರಿಂದ ನಮಗೆ ಫಲ ಸಿಗುವಂಥದ್ದು ಅಂತ ಆದರೆ ನಾವು ಮಾಡಿದ ಕರ್ಮಗಳಿಗೆ ನಮಗೆ ಫಲದ ಪ್ರಾಪ್ತಿ ಉಂಟಾಗುತ್ತೆ, ಆಯ್ತಾ. ಹಾಗಾಗಿ ನೀವು ಯಾವಾಗ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇದೆ ಅಂತ ಆದರೆ ನೀವು 4 ಜನಕ್ಕೆ ತುಂಬ ಕೆಟ್ಟದ್ದು ಮಾಡಿದ್ದೀರಿ, ಇಲ್ಲಿವರೆಗೂ ಕೂಡ ನೀವು ಸರಿಯಾಗಿ ನಡೆದುಕೊಂಡಿಲ್ಲ, 4 ಜನಕ್ಕೆ ತೊಂದರೆನೇ ಮಾಡ್ತಾ ಬರ್ತಾ ಇದ್ರಿ. ಆ ರೀತಿಯಾಗಿ ನೀವು ನಡೆದುಕೊಂಡಿದ್ದಂತಹ ಪಕ್ಷದಲ್ಲಿ ಶನಿ ಯಾವತ್ತೂ ಕೂಡ ಕರ್ಮ ಫಲದಾತ, ಆಯ್ತಾ. ನೀವೇನು ಕರ್ಮಗಳನ್ನು ಮಾಡಿರ್ತೀರೋ ಅದಕ್ಕೆ ಫಲವನ್ನು ಕೊಡುವಂಥದ್ದು. ಸುಮ್ಮನೆ ನಿಮಗೆ ಕಷ್ಟಗಳು ಉಂಟಾಗುವುದಿಲ್ಲ. ನೀವು ಕೆಟ್ಟದಾಗಿ ನಡೆದುಕೊಂಡಿದ್ರೆ ಇಲ್ಲಿವರೆಗೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಅನ್ನುವಂಥದ್ದೇ ಉಂಟಾಗುತ್ತೆ, ಅದರಲ್ಲಿ ಸಂಶಯನೇ ಇಲ್ಲ ಈ 7.5.
ಆದರೆ ನೀವು ನಿಮ್ಮ ಹೃದಯ ವಿಶಾಲವಾಗಿದ್ದು ನೀವು ಒಂದು 4 ಜನಕ್ಕೆ ಇಲ್ಲಿಯವರೆಗೂ ಕೂಡ ಸಹಾಯವನ್ನು ಮಾಡ್ತಾ ಇದ್ರೆ, ನೀವು ಆದಷ್ಟು ಧಾರ್ಮಿಕವಾಗಿ ನಡೆದುಕೊಂಡಿದ್ದಂತಹ ಪಕ್ಷದಲ್ಲಿ ನೀವು ಹೆದರುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಆಯ್ತಾ? ಎಷ್ಟೇ ವ್ಯಕ್ತಿ ಒಳ್ಳೆಯವನಾಗಿದ್ದು ಏನೋ ಸಣ್ಣ ಪುಟ್ಟ ತಪ್ಪುಗಳು ನಡೆದು ಹೋಗ್ತವೆ. ಆಯ್ತಾ? ಹಾಗಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗಬಹುದು ಹೊರತು ನೀವು 4 ಜನಕ್ಕೆ ಏನು ತೊಂದರೆ ಕೊಟ್ಟಿಲ್ಲ ಅಂತ ಹೇಳಿ ಆದರೆ ಇಲ್ಲಿವರೆಗೂ ಕೂಡ ಅವಾಗ ನೀವು ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಆಯ್ತಾ? ನಿಮಗೆ ದೊಡ್ಡ ಮಟ್ಟದ ಸಮಸ್ಯೆ ಉಂಟಾಗುವುದಿಲ್ಲ. ಹಾಗಾದ್ರೆ ಈ ಸಂದರ್ಭದಲ್ಲಿ 7.5 ನಡೆಯುವಂತಹ ಸಂದರ್ಭದಲ್ಲಿ ನೀವು ಯಾವ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕು ಅಂತ ಹೇಳಿ ನಾವೇನ್ ಮಾಡೋಣ, ಆ ರೀತಿಯಾದಂತಹ ವಿಚಾರಗಳನ್ನೆಲ್ಲ ಕೊನೆಯಲ್ಲಿ ನೋಡೋಣ. ಈಗ ನಾವು ಒಂದು ಯೋಚನೆ ಮಾಡ್ತಾ ಹೋಗ್ತಿದೀವಲ್ಲ, 5ನೇ ತಿಂಗಳವರೆಗೂ ಯೋಚನೆ ಮಾಡಿದ್ವಿ. ಮುಂದೆ ಏನಾಗುತ್ತೆ ಅಂತ ಹೇಳೋದನ್ನ ನೋಡ್ತಾ ಹೋಗೋಣ. ಕೊನೆಗೆ ಯಾವ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕು ಅಂತ ಹೇಳಿ ನೋಡೋಣ. ಈಗ 5ನೇ ತಿಂಗಳವರೆಗೆ ಆಯ್ತು. ಆಯ್ತಾ? ಈಗ ನಿಮ್ಗೆ ಇನ್ನೊಂದು ಸಂಶಯ ಬರುವುದಕ್ಕೆ ಅವಕಾಶ ಇದೆ. ಅದೇನು ಹೇಳಿ? ಆಯ್ತು, 3ನೇ ತಿಂಗಳಲ್ಲಿ ಶನಿಗ್ರಹ ದ್ವಾದಶ ಭಾವಕ್ಕೆ ಬಂತು, 7.5 ಶುರುವಾಯಿತು. ಆದ್ರೂ ಕೂಡ ಗುರುವಿನ ಒಂದು ಅನುಗ್ರಹ ಅಂತ ಹೇಳುವಂಥದ್ದು ಒಂದು 5ನೇ ತಿಂಗಳವರೆಗೂ ಇದೆ. ನೀವು ಹೇಳಿದ ಹಾಗೆ ಸಮಸ್ಯೆ ಉಂಟಾಗುವುದಿಲ್ಲ. ಆದರೆ 5ನೇ ತಿಂಗಳಾದ್ಮೇಲೆ ಈ ಕಡೆ ಶನಿಗ್ರಹವೂ ಕೂಡ ಉತ್ತಮವಾಗಿಲ್ಲ, ಆ ಕಡೆ ಬೃಹಸ್ಪತಿ ಗ್ರಹವೂ ಕೂಡ ತೃತೀಯ ಭಾವಕ್ಕೆ ಹೋಗ್ತಿರುವಂಥದ್ದು. ಅಲ್ಲಿಗೆ ನಮಗೆ ಅದ್ರ ಮುಂದೆ ಒಂದೇ ಒಂದು ಗ್ರಹದ ಅನುಗ್ರಹ ಅಂತ ಹೇಳುವಂಥದ್ದು ಕೂಡ ಇರುವುದಿಲ್ಲ. ನಮ್ಮ ಜೀವನವೇ ಒಂದು ರೀತಿ ಕತ್ತಲೆ ಆಗಿ ಹೋಗುವುದಕ್ಕೆ ಅವಕಾಶ ಇದೆಯಲ್ಲ ಮುಂದಿನ ಒಂದು 7 ತಿಂಗಳು ಅಂತ ಹೇಳಿ ನಿಮಗೆ ಒಂದು ಸಂಶಯ ಮೂಡುವುದಕ್ಕೆ ಅವಕಾಶ ಇದೆ. ಆದರೆ ಹಾಗಾಗುವುದಿಲ್ಲ. ಅದ್ಯಾಕೆ ಅಂತ ಹೇಳಿ ಕೇಳಿದ್ರೆ, ಈ ಮೇ 18ನೇ ತಾರೀಖಿನಂದು ರಾಹುಗ್ರಹ ನಿಮಗೆ ಏಕಾದಶ ಭಾವಕ್ಕೆ ಬರ್ತಾ ಇರುವಂಥದ್ದು. ಆಯ್ತಾ? ಈ ರಾಹುಗ್ರಹದಿಂದ ಅಲ್ಲಿಂದ ಮುಂದೆ ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇಲ್ಲಿ ಒಂದು ಅತ್ಯಂತ ವಿಚಿತ್ರವನ್ನು ನೀವು ಗಮನಿಸಬಹುದು. ಏನಾಗಿತ್ತು ಹೇಳಿ, ಹೋದ ವರ್ಷ ಎಲ್ಲ ರಾಹುಗ್ರಹ ನಿಮಗೆ ದ್ವಾದಶ ಭಾವದಲ್ಲಿ ಸ್ಥಿತವಾಗಿತ್ತು. ಶನಿಗ್ರಹ ಏಕಾದಶ ಭಾವದಲ್ಲಿಯೂ ಬೃಹಸ್ಪತಿ ಗ್ರಹ ದ್ವಿತೀಯ ಭಾವದಲ್ಲಿಯೂ ಸ್ಥಿತವಾಗಿತ್ತು. ಅಂದ್ರೆ ಶನಿಗ್ರಹದಿಂದ ಮತ್ತೆ ಬೃಹಸ್ಪತಿ ಗ್ರಹದಿಂದ ಹೋದ ವರ್ಷ ನಿಮಗೆ ತುಂಬಾ ಉತ್ತಮವಾದ ಫಲಪ್ರಾಪ್ತಿ ಆಗ್ತಿತ್ತು. ಹಾಗೆ ಈ ವರ್ಷದ ಒಂದು 5ನೇ ತಿಂಗಳವರೆಗೂ ಕೂಡ ಪ್ರಾಪ್ತಿಯಾಗುತ್ತೆ. ಆಯ್ತಾ? 5ನೇ ತಿಂಗಳಾದ್ಮೇಲೆ ಏನಾಗುತ್ತೆ ಹೇಳಿ, ಬೃಹಸ್ಪತಿ ಗ್ರಹದಿಂದಲೂ ಉತ್ತಮವಾದ, ಆದ್ರೆ ಅವಾಗ ಏನಾಗ್ತಿತ್ತು, ರಾಹುಗ್ರಹ ದ್ವಾದಶ ಭಾವದಲ್ಲಿ ಇರೋದ್ರಿಂದಾಗಿ ರಾಹುಗ್ರಹದಿಂದ ಉತ್ತಮವಾದ ಫಲ ಪ್ರಾಪ್ತಿ ಆಗ್ತಾ ಇರಲಿಲ್ಲ. ಈಗದು ಏನಾಗುತ್ತೆ, ಪೂರ್ತಿ ಉಲ್ಟಾ ಆಗ್ಬಿಡುತ್ತೆ. ರಾಹುಗ್ರಹದಿಂದ ಈಗ ರಾಹುಗ್ರಹ ಏಕಾದಶ ಭಾವಕ್ಕೆ ಬರ್ತಿರೋದ್ರಿಂದಾಗಿ ರಾಹುಗ್ರಹದಿಂದ ಉತ್ತಮವಾದ ಫಲ ಪ್ರಾಪ್ತಿ ಆಗುತ್ತೆ. ಆದರೆ ಬೃಹಸ್ಪತಿ ಮತ್ತೆ ಶನಿಗ್ರಹದಿಂದ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುವುದಿಲ್ಲ. ಆಯ್ತಾ? ಆದರೆ ಇಲ್ಲಿ ಒಂದು ಸಂತೋಷ ಪಡಬೇಕಾಗಿರುವಂತಹ ವಿಷಯ ಏನು ಅಂತ ಹೇಳಿ ಆದರೆ, ನೀರಲ್ಲಿ ಸಂಪೂರ್ಣವಾಗಿ ಮುಳುಗ್ತಾ ಇರುವಂತಹ ಸಂದರ್ಭದಲ್ಲಿ ಏನೋ ಒಂದು ದೊಡ್ಡ ಮರದ ಒಂದು ತುಂಡು ಹಿಡಿದುಕೊಳ್ಳುವುದಕ್ಕೆ ಸಿಕ್ಕಿದ ಹಾಗೆ ಇಲ್ಲೀಗ ಈ ಕಡೆ ಶನಿಗ್ರಹದಿಂದಲೂ ಉತ್ತಮವಾದ ಫಲ ಇಲ್ಲದೆ ಇರುವಾಗ, ದುಃಖ ಇತ್ಯಾದಿಗಳು ಪ್ರಾಪ್ತಿ ಆಗ್ತಿರುವಾಗ, ಬೃಹಸ್ಪತಿ ಗ್ರಹವೂ ಕೂಡ ತೃತೀಯ ಭಾವಕ್ಕೆ ಹೋದಂತಹ ಸಂದರ್ಭದಲ್ಲಿ ನಿಮ್ಮನ್ನ ಕಾಪಾಡುವುದಕ್ಕಾಗಿ ಅದೇ ಸಂದರ್ಭದಲ್ಲಿ ರಾಹುಗ್ರಹ ಏಕಾದಶ ಭಾವಕ್ಕೆ ಬರ್ತಾ ಇರುವಂಥದ್ದು. ಆಯ್ತಾ? ಏನೋ ಒಂದು ಪೂರ್ತಿ ಕತ್ಲೆ ಆಯಿತು ಅಂತ ಹೇಳುವಂತಹ ಸಂದರ್ಭದಲ್ಲಿ ಒಂದು ಬೆಳಕು, ಆ ರೀತಿಯಾಗಿ. ಹಾಗಾಗಿ ಏನು ಈ 5ನೇ ತಿಂಗಳು ಆದ್ಮೇಲೂ ಕೂಡ ಏನು ಪೂರ್ತಿ ನಾವು ಮುಳುಗೇ ಹೋಗ್ತೀವಿ ಅಂತ ಹೇಳುವ ಹಾಗೆ ಏನಿಲ್ಲ. ಯಾಕೆಂತ ಹೇಳಿ ಆದರೆ ಇದು ಒಂದು ಇದೆ ಕಾಪಾಡುವುದಕ್ಕೆ. ಯಾವುದೋ ಒಂದು ಅನುಗ್ರಹ ಇಲ್ಲ ಅಂತ ಹೇಳಿ ಆದರೆ ತುಂಬಾ ಕಷ್ಟ ಉಂಟಾಗುತ್ತೆ. ಆಯ್ತಾ? ಈ ಕಷ್ಟಗಳ ಮಧ್ಯದಲ್ಲೂ ಒಂದು ಬೆಳಕು ಕೂಡ ಇದೆ, ಅದನ್ನ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಈ ರಾಹುಗ್ರಹದಿಂದ ಈ ಒಂದು 5ನೇ ತಿಂಗಳಾದ್ಮೇಲೆ ನಿಮಗೆ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ನಾವೀಗ ರಾಹುಗ್ರಹದಿಂದ ಏನೇನು ಫಲ ಪ್ರಾಪ್ತಿ ಆಗುತ್ತೆ ಅದನ್ನ ಮೊದಲು ವಿವೇಚನೆ ಮಾಡೋಣ. ಆ ಸಂದರ್ಭದಲ್ಲಿ ಸದಾಮ್ಲೇಚ್ಛತೋರ್ಥಂ ಲಭೇತ್ ಸ್ವಾಭಿಮಾನಃ ಚರೇತ್ ಕಿಂಕರೇಣ ವ್ರಜೇತ್ ಕಿಂ ವಿದೇಶಂ ಪದಾರ್ಥಾನ್ ಅನರ್ಥಿ ಹರೇಧೂರ್ತ ಬಂಧು ಸುತೋತ್ಪತ್ತಿ ಸೌಖ್ಯಂ ತಮೋ ಲಾಭಗಶ್ಚೇತ್ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಅನೇಕ ಮೂಲಗಳಿಂದ ನಿಮಗೆ ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಈ ರಾಹುಗ್ರಹದಿಂದ. ಏಕಾದಶ ಭಾವ ಲಾಭಸ್ಥಾನದಲ್ಲಿ ಸ್ಥಿತವಾಗಿರುವುದರಿಂದಾಗಿ ಅದಾದ್ಮೇಲೆ ಸ್ವಾಭಿಮಾನ ಅಂತ ಹೇಳುವಂಥದ್ದು ಕೂಡ ನಿಮ್ಮಲ್ಲಿ ಹೆಚ್ಚಾಗತ್ತೆ. ಇನ್ನು ಮಕ್ಕಳಿಂದಲೂ ಕೂಡ ಒಂದಷ್ಟು ಸಂತೋಷದ ಪ್ರಾಪ್ತಿ ಉಂಟಾಗುವುದಕ್ಕೆ ಅವಕಾಶ ಇದೆ. ಆಯ್ತಾ? ಈ ಎಲ್ಲ ವಿಚಾರದಲ್ಲೂ ಕೂಡ ಈ ರಾಹುಗ್ರಹದಿಂದ ನಿಮಗೆ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಇನ್ನು ಪತ್ನಿಯ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುವುದಕ್ಕೂ ಕೂಡ ಅವಕಾಶವಿದೆ. ಇನ್ನು ಕೇತುಗ್ರಹ ಪಂಚಮ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ ಆಧ್ಯಾತ್ಮಿಕ ಸಾಧಕರಿಗೆ
ಈ ಒಂದು ವರ್ಷ ಅತ್ಯಂತ ಉತ್ತಮವಾಗಿದೆ, ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಎಲ್ಲ ವ್ಯಕ್ತಿಗಳಿಗೂ ಕೂಡ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಉಂಟಾಗುತ್ತೆ, ಅಥವಾ ರಹಸ್ಯವಾದ ವಿದ್ಯೆಗಳಲ್ಲಿ ಆಸಕ್ತಿ ಅನ್ನುವಂಥದ್ದು ಉಂಟಾಗುತ್ತೆ. ಹಾಗಾಗಿ ತಾತ್ಪರ್ಯ ಏನು, ಇಲ್ಲಿವರೆಗೂ ಕೂಡ ನಾವು ಯೋಚನೆ ಮಾಡಿದ್ವಲ್ಲ, ಅದಕ್ಕೆ ತಾತ್ಪರ್ಯ ಏನು ಅಂತ ಹೇಳಿ ಅಂದರೆ, ಒಂದು ವರ್ಷದಲ್ಲಿ 12 ತಿಂಗಳಿರುತ್ತೆ. ಅದರ ಮೊದಲ ಒಂದು 5 ತಿಂಗಳು ನಿಮಗೆಲ್ಲ ವಿಚಾರದಲ್ಲೂ ಸಿಕ್ಕಾಪಟ್ಟೆ ಅಭಿವೃದ್ಧಿನೇ ಉಂಟಾಗುತ್ತೆ, ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಈ 5ನೇ ತಿಂಗಳ ಆದಮೇಲೆ ಪರಿಸ್ಥಿತಿ ಮಧ್ಯಮವಾಗಿದೆ, ಆಯ್ತಾ. ಈ 7.5 ಎಲ್ಲ ಉಂಟಾದ್ರೂ ಇದ್ರ ಮಧ್ಯದಲ್ಲಿ ರಾಹುಗ್ರಹದಿಂದ ನಿಮಗೆ ಒಂದು ಸ್ವಲ್ಪ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ, ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಈಗ ನಾವು ಈ ವರ್ಷದಲ್ಲಿ ನೀವು ಯಾವ ಯಾವ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶನಿಗ್ರಹ ನಿಮಗೆ ದ್ವಾದಶ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಈ 7.5 ಅಂತ ಹೇಳುವಂಥದ್ದು ಆರಂಭವಾಗ್ತಿದೆಯಲ್ಲ, ಹಾಗಾಗಿ ಯಾವ ಯಾವ ವಿಚಾರದಲ್ಲಿ ಒಂದು ಸ್ವಲ್ಪ ನೀವು ಜೋಪಾನವಾಗಿರ್ಬೇಕು ಅದನ್ನ ನೋಡ್ತಾ ಹೋಗೋಣ, ಆಯ್ತಾ. ಮಾರ್ಚ್ 29 ಆದ್ಮೇಲೆ ಈ ವಿಚಾರಗಳಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಶನಿಗ್ರಹ ದ್ವಾದಶ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ದುಃಖ ಪರಂ ಪರಾಂಬುನಿ ಮುಹುಹು ಸ್ಯಾನ್ಮಜ್ಜನಂ ರಿಫ್ಫಗೆ ಅಂತ ಹೇಳಿರುವಂಥದ್ದು. ಅಂದ್ರೆ ಮನಸ್ಸಿಗೆ ಒಂದಷ್ಟು ದುಃಖಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ, ಆಯ್ತಾ. ಅಂದ್ರೆ ಏನು ಕೂಡ ಕಾರಣವೇ ಇರುವುದಿಲ್ಲ, ಯಾರೋ ಏನೋ ಹೇಳ್ತಾರೆ, ಅವರೇನು ನಿಮ್ಗೇನು ಹೇಳಿರುವುದಿಲ್ಲ, ಆದ್ರೂ ಕೂಡ ಸಣ್ಣ ಸಣ್ಣ ಮಾತುಗಳೇ ಆಗಿರಬಹುದು. ಈ ರೀತಿಯಾಗಿ ಸುಮ್ಮನೆ ಮನಸ್ಸಿಗೆ ಏನೋ ಒಂದಷ್ಟು ದುಃಖಗಳು ಉಂಟಾಗುವುದಕ್ಕೆ ಒಂದು ಅವಕಾಶ ಇರುತ್ತೆ. ಅದಾದ್ಮೇಲೆ ಮುಖ್ಯವಾಗಿ ಮನಸ್ಸು ಚಂಚಲವಾಗುತ್ತೆ, ಆಯ್ತಾ. ಅಂಥೇಳಿ ಆದರೆ ಒಂದು 5 ನಿಮಿಷಕ್ಕೆ ಒಂದೊಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು, ಒಂದು 5 ನಿಮಿಷ ಈ ರೀತಿ ಮಾಡೋಣ ಅಂತ ಹೇಳಿ ಯೋಚನೆ ಮಾಡುವಂಥದ್ದು, ಇನ್ನೊಂದು 5 ನಿಮಿಷಕ್ಕೆ ಆ ನಿರ್ಧಾರವನ್ನು ಬದಲಾಯಿಸುವಂಥದ್ದು. ಈ ರೀತಿಯಾಗಿ ಒಂದು ದೃಢವಾದ ಮನಸ್ಸು ಅಂತ ಹೇಳುವಂಥದ್ದು ಇರುವುದಿಲ್ಲ, ಮನಸ್ಸು ಚಂಚಲವಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಏನು ಮಾಡ್ಬೇಕು ಹೇಳಿ ನೀವು? ಹಾಗಾಗಿ ಆದಷ್ಟು ಧ್ಯಾನವನ್ನು ಮಾಡುವಂಥದ್ದಾಗಿರಬಹುದು, ಭಗವಂತನ ನಾಮದ ಸ್ಮರಣೆಯನ್ನು ಮಾಡುವುದಾಗಿರಬಹುದು. ಈ ರೀತಿಯಾಗೆಲ್ಲ ಮಾಡಿ ನಿಮ್ಮ ಮನಸ್ಸನ್ನು ಆದಷ್ಟು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು, ಆಯ್ತಾ. ಈ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ಮತ್ತೇನು ಸಮಸ್ಯೆ ಇದೆ? ಆದಷ್ಟು ಇಂಥದ್ದನ್ನು ಅಭ್ಯಾಸ ಮಾಡುವುದನ್ನು ಮಾಡಿ, ಆಯ್ತಾ. ಆದಷ್ಟು ಭಗವಂತನ ನಾಮದ ಸ್ಮರಣೆ ಮಾಡುವಂಥದ್ದಿರಬಹುದು, ಧ್ಯಾನ ಮಾಡುವಂಥದ್ದಿರಬಹುದು. ಮನಸ್ಸಿಗೆ ಒಟ್ಟಲ್ಲಿ ನೀವು ಆದಷ್ಟು ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಆ ರೀತಿ ಮಾಡ್ಕೊಂಡ್ರೆ ಏನು ಕೂಡ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಇನ್ನು ಕಾಲಿಗೆ ಮತ್ತೆ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ವಾಹನವನ್ನು ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ಶನಿಗ್ರಹ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ, ವ್ಯಯಸ್ಥಾನದಲ್ಲಿ ಸ್ಥಿತವಾಗಿರುವುದರಿಂದಾಗಿ ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ವಂಚನೆ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ, ಆಯ್ತಾ. ಹಾಗಾಗಿ ನೀವು ಹಣಕಾಸನ್ನ ವಿನಿಯೋಗ ಮಾಡುವಂತಹ ಸಂದರ್ಭದಲ್ಲಿ ಅತ್ಯಂತ ಜೋಪಾನವಾಗಿ ಮಾಡಬೇಕು. ಹಣಕಾಸಿನ ಯಾವುದೇ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇರುವಂಥದ್ದೇ ಉತ್ತಮ. ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ವಂಚನೆ ಉಂಟಾಗುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದು ಇದೆ. ಇನ್ನು ಹಣ ಹೆಚ್ಚಿಗೆ ವ್ಯಯ ಉಂಟಾಗುತ್ತೆ, ಹಣಕಾಸಿನ ವ್ಯಯ ಅಂತ ಹೇಳುವಂಥದ್ದು ಹೆಚ್ಚಿಗೆ ಆಗುತ್ತೆ. ಯಾಕೆ ಹೇಳಿ, ಶನಿಗ್ರಹ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದು ವ್ಯಯಸ್ಥಾನದಲ್ಲಿ ಸ್ಥಿತವಾಗಿರುವುದರಿಂದಾಗಿ ಈ ಒಂದು ಮಾರ್ಚ್ ಆದಮೇಲೆ ಏಪ್ರಿಲಿಂದ ಹಿಡಿದು ಒಂದು ಸ್ವಲ್ಪ ಹಣಕಾಸಿನ ವ್ಯಯ ಅಂತ ಹೇಳುವಂಥದ್ದು ಹೆಚ್ಚಿಗೆ ಉಂಟಾಗುತ್ತೆ. ಹಾಗಾಗಿ ಏನು ಮಾಡ್ಬೇಕು ಹೇಳಿ ನೀವೀಗ? ಈಗ ನಿಮ್ಮ ಪರಿಸ್ಥಿತಿ ಅಂತ ಹೇಳುವಂಥದ್ದು ಉತ್ತಮವಾಗೇ ಇದೆ, ಏನು ಸಮಸ್ಯೆ ಇಲ್ಲ ಅಲ್ಲಿವರೆಗೂ ಕೂಡ. ಹಾಗಾಗಿ ಈಗಿಂದಲೇ ಒಂದಷ್ಟು ಹಣವನ್ನು ಉಳಿಸಿ ಇಟ್ಕೊಳ್ಬೇಕು ನೀವು, ಆಯ್ತಾ. ಅದೆಲ್ಲ ಆದಮೇಲೆ ಒಂದಷ್ಟು ಹಣಕಾಸಿನ ವ್ಯಯ ಉಂಟಾಗುವುದಕ್ಕೆ ಅವಕಾಶ ಇದೆ. ಹಾಗಾಗಿ ಈಗಿಂದಲೇ ನೀವು ಆದಷ್ಟು ಹಣವನ್ನು ಉಳಿಸಿ ಇಟ್ಕೊಳ್ಬೇಕಾಗತ್ತೆ. ಈ ಒಂದಷ್ಟು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇದು 7.5 ಶನಿ ದ್ವಾದಶ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಅದಕ್ಕೆ ಹೇಳಿದ್ದು, ಆಯ್ತಾ. ಇನ್ನು ಬೃಹಸ್ಪತಿ ಗ್ರಹ ಈ ಒಂದು ಮೇ ಆದಮೇಲೆ ತೃತೀಯ ಭಾವಕ್ಕೆ ಪ್ರವೇಶವನ್ನು ಮಾಡುತ್ತೆ. ಅದು ಕೂಡ ಬೃಹಸ್ಪತಿ ಗ್ರಹಕ್ಕೆ ಅಷ್ಟೊಂದೇನು ಉತ್ತಮವಾದ ಸ್ಥಾನವಲ್ಲ. ಅಲ್ಲಿ ಏನೇನು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ ಅದನ್ನು ನೋಡೋಣ, ಯಾವ ಯಾವ ವಿಚಾರದಲ್ಲಿ ನೀವು ಜೋಪಾನವಾಗಿರಬೇಕು ಅಂತ. ಅತಿಕ್ಲೇಶಂ ಬಂಧುವೈರಂ ದಾರಿದ್ರ್ಯಂ ದೇಹಪೀಡನಂ ಉದ್ಯೋಗ ಭಂಗಂ ಕಲಹಂ ತೃತೀಯ ಸ್ಥಾನಗೋ ಗುರುಹು ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಬಂಧುವೈರಂ, ಬಂಧುಗಳ ಜೊತೆಗೆ, ಸಂಬಂಧಿಕರ ಜೊತೆಗೆ ಒಂದು ಸ್ವಲ್ಪ ವೈಮನಸ್ಯ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಅದಾದಮೇಲೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಹೇಳಿದೆ, ಈಗಿಂದಲೇ ನೀವು ಕೂಡಿ ಇಟ್ಕೊಳ್ಬೇಕು, ಆಯ್ತಾ. ಮುಂದೆಲ್ಲ ವ್ಯಯ ಉಂಟಾಗುವುದಕ್ಕೆ ಅವಕಾಶ ಇದೆ. ಹಾಗಂತೇಳಿ ತೀರಾ ಕೂಡ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿ ಆದರೆ
ಆವಾಗ ನೀವು ಹೆದರಿಕೊಳ್ಬೇಕು. ಯಾವಾಗ ಅಂತ ಹೇಳಿ ಆದರೆ ಬರೀ ವ್ಯಯನೇ ಆಗ್ತಿದೆ, ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದೇ ಉಂಟಾಗ್ತಿಲ್ಲ ಅಂತ ಹೇಳಿ ಆದ ಪಕ್ಷದಲ್ಲಿ ನೀವು ಹೆದರಿಕೊಳ್ಳುವಂತಹ ಅವಶ್ಯಕತೆ ಇತ್ತು. ಆದರೆ ಈಗ ಆ ರೀತಿ ಇಲ್ಲ. ಯಾಕೆ ಅಂತ ಹೇಳಿ ಆದರೆ ರಾಹುಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಉತ್ತಮವಾಗಿ ಹಣದ ಆಗಮನವೂ ಉಂಟಾಗುತ್ತೆ, ಜೊತೆಗೆ ಚೆನ್ನಾಗಿ ವ್ಯಯವೂ ಕೂಡ ಉಂಟಾಗುತ್ತೆ. ಆಯ್ತಾ? ಒಟ್ಟಲ್ಲಿ ಅಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಹಾಗಾಗಿ ಅದೇನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದರೆ ಈಗಲೇ ಆದಷ್ಟು ನೀವು ಹಣವನ್ನು ಉಳಿಸಿ ಇಟ್ಟುಕೊಳ್ಳುವಂಥದ್ದು ಉತ್ತಮ. ಈಗ ಇದಿಷ್ಟನ್ನು ಕೂಡ ಯೋಚನೆ ಮಾಡಿದ್ವಲ್ಲ, ತಾತ್ಪರ್ಯ ಏನು ಅಂತ ಹೇಳಿ ಆದರೆ ಈಗ 7.5 ಎಲ್ಲ ಉಂಟಾದ್ರೂ ಕೂಡ ನಾನು ಹೇಳಿದ್ನಲ್ಲ, ಅಷ್ಟು ವಿಚಾರದಲ್ಲಿ ನೀವು ಜೋಪಾನವಾಗಿರ್ಬೇಕು. ಒಂಚೂರು ಜೋಪಾನವಾಗಿದ್ದು ಮತ್ತೆ ಈ ಹಿಂದೆ ನೀವು ಏನು ಕೂಡ ಅನ್ಯಾಯ ಮಾಡಿಲ್ಲ ಅಂತ ಹೇಳಿ ಆದರೆ ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಅದೆಲ್ಲ ಯೋಚನೆ ಮಾಡಿ ಆಯ್ತು ಇಲ್ಲಿವರೆಗೂ ಕೂಡ. ಈಗ ನಾನು ನಿಮಗೆ ಕೆಲವೊಂದು ಸರಳವಾದಂತಹ ಉಪಾಯವನ್ನು ಹೇಳಿಕೊಡ್ತೀನಿ. ನೀವು ಆ ರೀತಿಯಾಗಿ ನಡೆದುಕೊಂಡಂತಹ ಪಕ್ಷದಲ್ಲಿ ಈ 7.5 ಏನಿದ್ರೂ ಕೂಡ ಈ ಶನಿಗ್ರಹದಿಂದ ನಿಮಗೆ ದುಷ್ಟ ಒಂದು ಪರಿಣಾಮ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಏನು ಹೇಳಿರುವಂಥದ್ದು, ನೀಚಾನಾಂ ಅನ್ನದಾನಂ ಸ್ಯಾದ್ ಭೂದಾನಂ ಚಾರ್ತಿ ಶಾಂತಯೇ ಅಂತ ಹೇಳಿರುವಂಥದ್ದು. ಅಂದರೆ ಈ ಶನಿಗ್ರಹದ ದೋಷಗಳ ಪರಿಹಾರಕ್ಕೆ ಏನು ಮಾಡ್ಬೇಕು ಹೇಳಿ, ಆದಷ್ಟು ಅನ್ನದಾನ ಅಂತ ಹೇಳುವುದನ್ನು ಮಾಡಬೇಕು. ಆಯ್ತಾ? ಯಾವ ವ್ಯಕ್ತಿಗಳಿಗೆ ಅನ್ನದ ಅವಶ್ಯಕತೆ ಇದೆಯೋ ಅವರಿಗೆ ಆದಷ್ಟು ನೀವು ಅನ್ನದಾನವನ್ನು ಮಾಡಿ. ಈ ರೀತಿಯಾಗಿ ಮಾಡುವುದರಿಂದ ಏನಾಗುತ್ತೆ ಹೇಳಿ, ಶನಿಗ್ರಹದಿಂದ ಯಾವುದೇ ದುಷ್ಟ ಪರಿಣಾಮ ಅಂತ ಹೇಳುವಂಥದ್ದು ನಿಮ್ಮ ಮೇಲೆ ಉಂಟಾಗುವುದಿಲ್ಲ. ಇನ್ನೊಂದು ಮಾತು ಏನು ಶಾಸ್ತ್ರದಲ್ಲೇ ಹೇಳಿರುವಂಥದ್ದು, ಈ ರೀತಿಯಾದಂತಹ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅಂತ ಅದನ್ನು ಕೂಡ ನೋಡೋಣ. ಆ ರೀತಿಯಾಗಿ ನಡೆದುಕೊಂಡಂತಹ ಪಕ್ಷದಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ದೇವಬ್ರಾಹ್ಮಣ ವಂದನಾತ್ ಗುರುವಚ ಸಂಪಾದನಾತ್ ಪ್ರತ್ಯಹಂ ಸಾಧೂನಾಮಭಿಭಾಷಣಾತ್ ಶ್ರುತಿರವ ಶ್ರೇಯ ಕಥಾ ಕರ್ಣನಾತ್ ಹೋಮಾದಧ್ವರ ದರ್ಶನಾತ್ ಶುಚಿ ಮನೋಭಾವಾತ್ ಜಪಾದಾನತೋ ನೋ ಕುರ್ವಂತಿ ಕದಾಚಿದೇವ ಪುರುಷಸ್ಸೇವಂ ಗ್ರಹಾಃ ಪೀಡನಂ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ದೇವಬ್ರಾಹ್ಮಣ ವಂದನಾತ್, ಆದಷ್ಟು ದೇವಸ್ಥಾನಗಳಿಗೆ ಹೋಗುವಂಥದ್ದು, ಅಲ್ಲಿ ದೇವರಿಗೆ ನಮಸ್ಕಾರವನ್ನು ಮಾಡುವಂಥದ್ದು, ಈ ರೀತಿಯಾಗಿದ್ದನ್ನು ಈ ವರ್ಷದಲ್ಲಿ ನೀವು ಮಾಡಿಕೊಳ್ಬೇಕು. ಅದಾದಮೇಲೆ ಗುರುವಚ ಸಂಪಾದನಾತ್ ಪ್ರತ್ಯಹಂ, ಪ್ರತಿ ದಿವಸವೂ ಕೂಡ ಗುರುವಿನ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಯಾವ ಮಾತನ್ನು ಹೇಳಿದ್ದಾರೋ ಅದೇ ರೀತಿಯಾಗಿ ನಡೆದುಕೊಳ್ಬೇಕು. ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಬಾರ್ದು. ಸಾಧೂನಾಂ ಅಭಿಭಾಷಣಾತ್, ಏನು ಆದಷ್ಟು ಸಜ್ಜನರ ಒಂದು ಸಂಘವನ್ನು ಮಾಡಬೇಕು, ಅವರಿಗೆ ಆದಷ್ಟು ಗೌರವವನ್ನು ಕೊಡಬೇಕು. ಶ್ರುತಿರವ ಶ್ರೇಯ ಕಥಾಕರಣನಾಥ್, ಮುಖ್ಯವಾಗಿ ಆದಷ್ಟು ಪುರಾಣಗಳ ಕಥೆಗಳು, ಈ ರೀತಿಯಾದಂತಹ ಸದ್ದು ವಿಚಾರಗಳ ಒಂದು ಶ್ರವಣವನ್ನು ಮಾಡಬೇಕು ನೀವು. ಇನ್ನು ಹೋಮಾದ ಅಧ್ವರ ದರ್ಶನಾತ್, ಕೈಯಲ್ಲಿ ಆದಂತಹ ಪಕ್ಷದಲ್ಲಿ ಹೋಮವೇ ಮೊದಲಾದಂತಹ ಅನುಷ್ಠಾನಗಳನ್ನು ನೀವು ಆಚರಿಸಬೇಕು. ಒಂದು ವೇಳೆ ನನಗೆ ಹೋಮಗಿಮ ಎಲ್ಲ ಮಾಡುವುದಕ್ಕಾಗುವುದಿಲ್ಲ ಸ್ವಾಮಿ, ಅಷ್ಟೊಂದು ಆರ್ಥಿಕವಾದ ಪರಿಸ್ಥಿತಿ ಇಲ್ಲ ಅಂತ ಹೇಳಿ ಆದ ಪಕ್ಷದಲ್ಲಿ ಎಲ್ಲಾದರೂ ಹೋಮ ನಡೀತಾ ಇದ್ರೆ ಅಲ್ಲಿ ಹೋಗಿ ಭಾಗವಹಿಸುವಂಥದ್ದು. ಅಂದರೆ ಅಲ್ಲಿ ನಿಮ್ಮ ಕೈಯಿಂದ ಏನು ಸೇವೆ ಮಾಡುವುದಕ್ಕಾಗುತ್ತೋ ಅಂತ ಒಂದು ಸೇವೆಯನ್ನು ಮಾಡುವಂಥದ್ದು, ಇಲ್ಲದೇ ಆ ಒಂದು ಸ್ಥಳಕ್ಕೆ ಹೋಗುವಂಥದ್ದು, ಅದರ ಒಂದು ದರ್ಶನವನ್ನು ಮಾಡುವಂಥದ್ದು, ಅದನ್ನಾದರೂ ಮಾಡಬೇಕು. ಶುಚಿ ಮನೋಭಾವಾತ್, ಮುಖ್ಯವಾಗಿ ಏನು ಹೇಳಿ ಮನಸ್ಸು ಶುಚಿಯಾಗಿರ್ಬೇಕು. ಅಂದರೆ 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳೇ ನಾವು ಬಯಸ್ಬೇಕು, 4 ಜನಕ್ಕೆ ಒಳ್ಳೇದನ್ನೇ ಮಾಡಬೇಕು. ಆಯ್ತಾ? ಯಾರೋ ಹಾಳಾಗೋಗ್ಲಿ ಅಂತೆಲ್ಲ ಬಯಸುವುದಕ್ಕೆ ಹೋಗ್ಬಾರ್ದು. 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ಬೇಕು. ಅದೇ ಥರ ನಡೆದುಕೊಳ್ಬೇಕು. ಜಪಾತ್, ಆದಷ್ಟು ಭಗವಂತನ ಒಂದು ಭಜನೆಯನ್ನು ಮಾಡಬೇಕು, ಭಗವಂತನ ನಾಮದ ಒಂದು ಜಪವನ್ನು ಮಾಡಬೇಕು. ದಾನತಃ, ದಾನವನ್ನು ಮಾಡಬೇಕು. ಯಾರಿಗೆ ಯಾವುದರ ಒಂದು ಅವಶ್ಯಕತೆ ಇದೆಯೋ ಆದಷ್ಟು ದಾನವನ್ನು ಮಾಡಬೇಕು. ಈ ರೀತಿಯಾಗಿ ಮಾಡಿದರೆ ಏನಾಗುತ್ತೆ ಹೇಳಿ, ನೋ ಕುರುವಂತಿ ಕದಾಚಿದೇವ ಪುರುಷ ಸೇವಂ ಗ್ರಹಾಃ ಪೀಡನಂ. ಈ ರೀತಿಯಾಗಿ ಒಬ್ಬ ವ್ಯಕ್ತಿ ನಡ್ಕಂಡ ಅಂತ ಹೇಳಿ ಆದ ಪಕ್ಷದಲ್ಲಿ ಗ್ರಹಗಳು ಎಲ್ಲಿ ಬೇಕಾದ್ರೂ ಇರಲಿ, ಅದು ಬೇಕಾದ್ರೆ 7.5 ನಡೀತಾ ಇರಲಿ, ಏನು ಬೇಕಾದ್ರೂ ಆಗಿರಲಿ. ಆಯ್ತಾ? ಅವನಿಗೆ ಕೆಟ್ಟದಾಗೋದಿಲ್ಲ. ಯಾವ ಗ್ರಹವೂ ಕೂಡ ಅವನಿಗೆ ಏನು ಸಮಸ್ಯೆಯನ್ನು ಉಂಟು ಮಾಡುವುದಿಲ್ಲ ಅಂತ ಹೇಳಿರುವಂಥದ್ದು. ಯಾಕೆ ಹೇಳಿ, ಗ್ರಹಗಳು ಯಾವಾಗಲೂ ಕೂಡ ಏನು ಅವಕ್ಕೆ ನಮ್ಮ ಮೇಲೆ ಸಂತೋಷ ಆಗಲಿ ಅಥವಾ ದ್ವೇಷ ಆಗಲಿ ಇರುವುದಿಲ್ಲ. ಅವುಗಳು ಯಾಕೆ ನಮಗೆ ಒಳ್ಳೆಯದು ಅಥವಾ ಕೆಟ್ಟದನ್ನು ಮಾಡ್ತವೆ, ಆ ಥರ ಇರುವುದಿಲ್ಲ. ಯಾಕೆ ಅಂತ ಹೇಳಿ ಆದರೆ ನಾವು ಏನು ಕರ್ಮವನ್ನು ಮಾಡಿರ್ತೀವೋ ಅವುಗಳ ಫಲವನ್ನು ಅವು ಕೊಡ್ತವೆ. ನಾವು ಕೆಟ್ಟದೇ ಮಾಡಿಲ್ಲ ಅಂತ ಹೇಳಿ ಆದ ಪಕ್ಷದಲ್ಲಿ, ಈ ರೀತಿಯಾಗಿ ಉತ್ತಮವಾಗಿ ನಡೆದುಕೊಂಡಿದ್ದೀವಿ ಅಂತ ಹೇಳಿ ಆದ ಪಕ್ಷದಲ್ಲಿ ನಮ್ಗೆ ಹೇಗೆ ಸಮಸ್ಯೆ ಉಂಟಾಗುತ್ತೆ? ಅದಕ್ಕೆ ಈ ವರ್ಷ ಈ 7.5 ಇದೆಲ್ಲ ಮುಖ್ಯವಾಗಿ ಗ್ರಹದ ಒಂದು ಸ್ಥಿತಿ ಏನು ಒಂದು 5ನೇ ತಿಂಗಳು ಆದಮೇಲೆ ಅಷ್ಟೊಂದು ಉತ್ತಮವಾಗಿ ಇಲ್ಲದೆ ಇರೋದ್ರಿಂದಾಗಿ ಏನು ಮಾಡ್ಬೇಕು ಹೇಳಿ, ಈಗ ಹೇಳಿದ್ದೀನಲ್ಲ
ಆ ರೀತಿಯಾಗಿ ಆದಷ್ಟು ಧಾರ್ಮಿಕವಾಗಿ ನೀವು ನಡೆದುಕೊಳ್ಬೇಕು. ಆ ರೀತಿಯಾಗಿ ಮಾಡಿಬಿಟ್ರೆ ನಿಮ್ಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಈಗ ನೀವು ಹೆದರಿಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಯಾಕೆ ಹೇಳಿ, ಒಂದನೇದಾಗಿ ಶಾಸ್ತ್ರದಲ್ಲೇ ಹೇಳಿರುವಂಥದ್ದು ಹೌದು, ಯಾವುದು ಈ 7.7 ಇತ್ಯಾದಿಗಳ ಉಲ್ಲೇಖ ಇದೆ, ಹೌದು ಹೇಳಿರುವಂಥದ್ದು. ಆ ಸಂದರ್ಭದಲ್ಲಿ ದುಃಖಗಳು ಕಷ್ಟಗಳು ಉಂಟಾಗುತ್ತೆ ಅಂತ ಹೇಳಿ ಶಾಸ್ತ್ರವೇ ಹೇಳಿರುವಂಥದ್ದು. ಹಾಗಾಗಿ ಉಂಟಾಗುವುದಕ್ಕೆ ಅವಕಾಶ ಇದೆ. ಆದರೆ ಅದೇ ಶಾಸ್ತ್ರ ಏನು ಹೇಳಿದೆ ಹೇಳಿ, ಈ ರೀತಿಯಾಗಿ ನೀವು ನಡೆದುಕೊಂಡಂತಹ ಪಕ್ಷದಲ್ಲಿ ಸಮಸ್ಯೆ ಉಂಟಾಗೋದಿಲ್ಲ ಅಂತ ಹೇಳಿ ಹೇಳಿದೆಯಲ್ಲ. ನೀವು ಈ ರೀತಿಯಾಗಿ ಧಾರ್ಮಿಕವಾಗಿ ನಡೆದುಕೊಂಡಂತಹ ಪಕ್ಷದಲ್ಲಿ ನೀವು ಹೆದರುವ ಅವಶ್ಯಕತೆನೇ ಇಲ್ಲ. ಆಯ್ತಾ? ಹಾಗಾಗಿ ಅದಕ್ಕೆಲ್ಲ ನೀವು ಏನು ಅಂತ ಹೇಳಿ ಆದರೆ ಒಂದನೇದಾಗಿ ಹೆದರಿಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಈ ರೀತಿಯಾಗಿ ನಾನು ಕೊನೆಗೆ ಹೇಳಿದ್ನಲ್ಲ, ಆದಷ್ಟು ಅನ್ನದಾನವನ್ನು ಮಾಡಿ, ಆಮೇಲೆ ಏನು ಹೇಳಿದ್ನಲ್ಲ, ಈ ರೀತಿಯಾಗಿ ಉತ್ತಮವಾಗಿ ಧಾರ್ಮಿಕವಾಗಿ ನೀವು ನಡೆದುಕೊಳ್ಳಿ, ಅವಾಗ ನಿಮಗೆ ಏನೂ ಕೂಡ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಆದಷ್ಟು ನೀವು ಈ ವರ್ಷದಲ್ಲಿ ಆಂಜನೇಯ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡಬೇಕು. ಹಾಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ.